ಡಿ ಬಾಸ್ ಅಭಿಮಾನಿಗಳಿಗೆ ಸಂತಸ, ನಾಳೆ ಜಾಮೀನಿಗೆ ಅರ್ಜಿ ವಿಚಾರಣೆ. ಡಿ ಬಾಸ್ ದರ್ಶನ್ ಅವರು ಜೈಲು ಸೇರಿ ಸರಿಸುಮಾರು ಈಗ 2 ತಿಂಗಳು ಕಳೆದಿವೆ. ಡಿ ಬಾಸ್ ದರ್ಶನ್ ಅವರಿಗೆ ನೆಮ್ಮದಿಯೇ ಇಲ್ಲ. ಡಿ ಬಾಸ್ ದರ್ಶನ್ ಅವರು ಮೇರು ನಟರಾಗಿದ್ದಾರೆ ಮತ್ತು ಕನ್ನಡದ ಟಾಪ್ ನಟರಲ್ಲಿ ಇವರ ಹೆಸರು ಬಂದಿದೆ. ಇವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂದು ಹೆಸರು ಸಹ ಇಡಲಾಗಿದೆ. ಆದರೆ ಏನು ಮಾಡಲು ವಿಧಿಯ ಆಟ. ಆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಯಾವುದೋ ಒಂದು ಕಾರಣಕ್ಕೆ ಮರ್ಡರ್ ಆಗಿರುವಂಥ ರೇಣುಕಾಸ್ವಾಮಿಯ ನೆಪದಲ್ಲಿ ಇವರು ಜೈಲು ಸೇರಿರುವುದು ತುಂಬ ದುಃಖಕರ ವಿಷಯವಾಗಿದೆ. ಅಭಿಮಾನಿಗಳಿಗೆ ಇದು ತುಂಬ ಸಂಕಷ್ಟವಾಗಿದೆ. ಡಿ ಬಾಸ್ ದರ್ಶನ್ ಅವರು ಅತಿ ಬೇಗನೆ ಹೊರಬರಬೇಕು. ಅದು ಎಲ್ಲರ ಸಂತಸದ ವಿಷಯ. ಅಂದರೆ ದರ್ಶನ್ ಅವರ ಜಾಮೀನು ವಿಚಾರಣೆ ಇನ್ನೂ 1 ತಿಂಗಳಲ್ಲಿ ನಡೆಯಬಹುದು ಅಂದಾಜಿಸಲಾಗಿದೆ. ಡಿ ಬಾಸ್ ದರ್ಶನ್ ಅವರಿಗೆ ಕಾಯಂ ಬೇಲ್ ಸಿಕ್ಕುವವರು ಹೊರಗೆ ಬಂದು ಸಿನಿಮಾ ರಂಗದಲ್ಲಿ ನಟನೆ ಮಾಡಿ ತಮ್ಮ ವ್ಯಕ್ತಿತ್ವವನ್ನು ಇನ್ನೂ ರೂಪುಗೊಳಿಸಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.